ಗೈಸ್ ಇಲ್ಲಿ ಇವನು ಏನು ಕೆಲಸ ಮಾಡ್ತಿದ್ದಾನಂದರೆ ಇಲ್ಲಿ ತೊಗರಿ ಹಾಕಿದ್ದೀವಲ್ಲ, ಸೊ ಇದನ್ನು ಮಿಷಿನ್ ಹಾಕ್ಸ್ಬಿಟ್ಟು ಈ ಥರ ಕಾಳು ಮಾಡಿ ಇಲ್ಲಿ ಒಣಗಾಕಿದ್ದೀವಿ. ಸೊ ಇದನ್ನು ಈ ಥರ ಲೈನ್ ಮಾಡಿ ಒಣಗಿಸ್ತಾ ಇದ್ದಾನೆ ಗೈಸ್ ಅವನು. ಆ್ಯಕ್ಚುಲಿ ಈ ಥರ ಏನಕ್ಕೆ ಮಾಡ್ತೀವಿ ಅಂತಂದರೆ, ಸೊ ರಾತ್ರಿ ಎಲ್ಲ ಇವಾಗ ವಿಂಟರ್ ಸೀಸನ್ ಅಲ್ಲ, ಫುಲ್ ಇಬ್ಬನಿ ಬಂದಿರುತ್ತೆ, ಹಂಗಾಗಿ ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಎಲ್ಲ ಹನಿ ಬಿದ್ದುಬಿಟ್ಟು ಫುಲ್ ನೆಂದೋಗಿರುತ್ತೆ ಗೈಸ್ ಇದು ಕಾಳು. ಸೊ ಹಂಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಈ ಥರ ತಾವಡ್ ಫಾಲ್ ಹಾಕಿ ಮುಚ್ಚಿರ್ತಾರೆ. ಆ್ಯಂಡ್ ಬೆಳಗ್ಗೆ ಬಿಸಿಲು ಬಂತು ಅಂತಂದರೆ ಅಗೇನ್ ಸ್ಪ್ರೆಡ್ ಮಾಡಿ ಒಣಗಿಸ್ತಾರೆ ಗೈಸ್. ಆ ಕೆಲಸ ನೀವು ಮಾಡ್ತಾ ಇದ್ದಾನೆ. ಆ್ಯಂಡ್ ಫುಲ್ ಮೋಡ ಆಗ್ಬಿಟ್ಟಿದೆ ಗೈಸ್, ಸೂರ್ಯನೇ ಇಲ್ಲ. ಸೂರ್ಯ ಇದ್ದರೆ ಬೇಗ ಒಣಗಿಬಿಡುತ್ತೆ. ಆ್ಯಂಡ್ ಗೈಸ್ ನೋಡಿ, ಮಳೆ ಬಂದು ನೀರು ನಿಂತ್ಕೊಬಿಟ್ಟಿದೆ. ಇದು ತೊಗರಿ ರಾಶಿ. ಸೊ ಈ ಥರ ಪ್ರೊಟೆಕ್ಟ್ ಮಾಡಿದ್ದಕ್ಕೆ ಸೇಫ್ ಇದು. ಇಲ್ಲ ಅಂತಂದರೆ ಕಂಪ್ಲೀಟ್ ಹೊಗೆ ಗೈಸಿದೆಲ್ಲ. ಇದು ರೈತರ ಚಾಲೆಂಜಸ್. ನಾನು ಆಗಲೇ ಹೇಳಿದ್ನಲ್ಲ, ಕಷ್ಟಪಟ್ಟು ಬೆಳೆದು ಹಾರ್ವೆಸ್ಟ್ ಮಾಡಿ ಆ್ಯಂಡ್ ದೆನ್ ಅದನ್ನು ಕ್ಲೀನ್ ಮಾಡಿ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಬೆಲೆ ಸಿಕ್ಕಿ ರೈತರ ಕೈಗೆ ದುಡ್ಡು ಬಂದಾಗಲೇ ಅವ್ರಿಗೊಂದು ನೆಮ್ಮದಿ ಗೈಸ್. ಅಲ್ಲಿ ತನಕನೂ ಈ ಸ್ಟ್ರಗಲ್ ಇದ್ದಿದ್ದೆ, ಆಯಿತಾ. ಸೊ ಲಕ್ಕಿಲಿ ಸೊ ವಿ ಹ್ಯಾವ್ ಆಲ್ ದೀಸ್ ಗೈಸ್. ಇದೇನು ಥಾರ್ಡ್ ಫಾಲು ಅದೆಲ್ಲ ಇದೆ, ತುಂಬಾ ಇದೆ, ಇಟ್ಕೊಂಡಿದ್ದೀವಿ ನಾವು. ಸ್ಪೇರ್ ಥಾರ್ಡ್ ಫಾಲ್ಸ್ ಕೂಡ ಇದೆ ನಮ್ಮ ಹತ್ರ. ಸೊ ಹಂಗಾಗಿ ಸೊ ನಾವು ಎವ್ರಿ ಡೇ ಇದನ್ನು ಓಪನ್ ಮಾಡಿದಾಗಲೂ ಕ್ಲೋಸ್ ಮಾಡಿದಾಗಲೂ ಸೊ ಇದೇ ಥರ ಪ್ರೊಟೆಕ್ಟ್ ಮಾಡಿ ಮೆಜರ್ಸ್ ತಗೋತೀವಿ. ತಗೊಂಡಿಲ್ಲ ಅಂತಂದರೆ ಕಂಪ್ಲೀಟ್ ವೇಸ್ಟ್ ಅಂದ್ಕೊಳ್ಳಿ. ಸೊ ಯಾ ದಟ್ಸ್ ದ ಫಾರ್ಮರ್ಸ್ ಲೈಫ್ ಗೈಸ್. ಏನು ಮಾಡೋಕ್ಕಾಗಲ್ಲ.